ಇವತ್ತು ನಾನು ವಿಡಿಯೋ ಮಾಡ್ತಿರುವಂಥ ಟಾಪಿಕ್ ಬಂದು ಹೊಸಬ್ರು ಕೆಲವೊಬ್ರು ಯಾರಾದರೂ ಈ ಸೆಕ್ಸ್ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅಥವಾ ಎರೆಕ್ಷನ್ ಪ್ರಾಬ್ಲಮ್ ಯಾರಿಗಿರುತ್ತೆ ಸೊ ಅವರು ಕೆಲವೊಂದು ಟ್ಯಾಬ್ಲೆಟ್ ಅಥವಾ ಸ್ಪ್ರೇನ ಯೂಸ್ ಮಾಡ್ತಾರೆ. ಇದೆರಡರಲ್ಲಿ ಯಾವ್ದು ಬೆಟರು, ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದು ಈಸಿ ಮೆಥಡ್ ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೈಫಲ್ಲಿ ಏನಾದರೂ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಹೋದಾಗ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ, ಯಾವ್ದು ಬೆಟರು, ಯಾವುದು ತಗೊಂಡ್ರೆ ಒಳ್ಳೇದು ಅಂತ. ಸೊ ಅದರಲ್ಲಿ ಈ ಗಂಡಸರು ಯೂಸ್ ಮಾಡುವಂಥ ಅಂದರೆ ಸೆಕ್ಸ್ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮತ್ತು ಎರೆಕ್ಷನ್ ಪ್ರಾಬ್ಲಮ್ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡುವಂಥ ಟ್ಯಾಬ್ಲೆಟ್ಸ್ ಮತ್ತು ಸ್ಪ್ರೇ. ಓಕೆನಾ? ಸೊ ನಾನು ಆಲ್ರೆಡಿ ಎಲ್ಲರದ್ದು ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಇವತ್ತು ನಾನು ತಿಳಿಸ್ಕೊಡ್ತಿರುವಂಥದ್ದು ಯಾವುದು ಬೆಟರ್ ಅಂತ. ಸೊ ನನ್ನ ಅನಿಸಿಕೆ ಪ್ರಕಾರ ಏನಾಗುತ್ತೆ, ವಯಾಗ್ರಾ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ಏನಾಗುತ್ತಪ್ಪ ಅಂದರೆ ನಿಮ್ಮ ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ ಅಂದರೆ ಬ್ಲಡ್ ಫ್ಲೋ ಜಾಸ್ತಿ ಆಗೋದು, ಮತ್ತು ಕೆಲವೊಬ್ಬರಿಗೆ ಲೂಸ್ ಮೋಷನ್ ಆಗುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಏನಂತಾರೆ ತಲೆನೋವು ಬರೋವಂಥದ್ದು, ಇಲ್ಲ ಬೆಳಗ್ಗೆ ಎದ್ದು ಅದ್ರದ್ದು ಪವರ್ಗೆ ಮೂಡ್ ಆಫ್ ಆಗುವಂಥದ್ದು. ಸೊ ಈ ಥರದ್ದೆಲ್ಲ ಆಗುತ್ತೆ. ಅಂದರೆ ಈಗ ನೀವು ಟ್ಯಾಬ್ಲೆಟ್ ತೊಗೊತಿದ್ದೀರಾ ಅಂತ ಅಂದರೆ ಫಸ್ಟ್ ಟೈಮ್ ಯಾರು ತೊಗೋತಿದ್ದೀರಾ ಅವರು. ಈಗ ಟ್ಯಾಬ್ಲೆಟ್ ತೊಗೊತೀರಾ ಅಂದರೆ ಅದ್ರ ಬಗ್ಗೆ ನೀವು ನೀಟಾಗಿ ತಿಳ್ಕೊಬೇಕಾಗುತ್ತೆ. ಓಕೆನಾ? ಅದನ್ನು ಯಾವಾಗ ತೊಗೋಬೇಕು, ಎಷ್ಟು ತೊಗೋಬೇಕು, ಮತ್ತು ನಿಮ್ಮ ಬಾಡಿಗೆ ಎಷ್ಟು mg ಸೂಟ್ ಆಗುತ್ತೆ. ಹಾರ್ಟ್ ಪ್ರಾಬ್ಲಮ್ ಇರೋವಂಥವ್ರು ಸಹ ತೊಗೊಳಕ್ಕೆ ಹೋಗ್ಬಾರ್ದು. ಇನ್ ಕೇಸ್ ನೀವೇನಾದರೂ ವಯಾಗ್ರಾ ಟ್ಯಾಬ್ಲೆಟ್ ತೊಗೋಬೇಕಂದ್ರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ದಯವಿಟ್ಟು ಆ ಟ್ಯಾಬ್ಲೆಟ್ನ ತಗೊಳ್ಳಿ. ಹಾಗೆ ಇನ್ನೊಂದೇನಪ್ಪ ಅಂದರೆ ಸ್ಪ್ರೇ ಕಂಪೇರ್ ಟು ವಯಾಗ್ರಾ ಟ್ಯಾಬ್ಲೆಟ್. ಸೊ ಇದು ಈಸಿ ಮೆಥಡ್ ಸ್ಪ್ರೇ ಅನ್ನುವಂಥದ್ದು. ಈಗ ನೀವು ವಯಾಗ್ರಾ ತಗೋಬೇಕು ಅಂದರೆ ಸೆಕ್ಸ್ ಮಾಡೋದಕ್ಕಿಂತ ಮುಂಚೆ 1 hour ಅಥವಾ 1.5 hour ಮುಂಚೆ ನೀವು ಆ ಟ್ಯಾಬ್ಲೆಟ್ನ ತಗೋಬೇಕಾಗುತ್ತೆ. ಬಟ್ ಈ ಸ್ಪ್ರೇ ಅನ್ನೋಂಥದ್ದು ಆಗಲ್ಲ, ನಿಮಗೆ ಎಲ್ಲ ಕಡೆನೂ ಈಸಿಯಾಗಿ ಸಿಗುತ್ತೆ. ಮತ್ತು ಮಾತ್ರೆಗೆ ಕಂಪೇರ್ ಮಾಡಿದ್ರೆ ತುಂಬ ಚೀಪಾಗಿ ಕೂಡ ನಿಮಗೆ ಸೆಕ್ಸ್ ಸ್ಪ್ರೇಗಳು ಅಂದರೆ ಸೆಕ್ಸ್ ಟೈಮಿಂಗ್ಸ್ನ ಜಾಸ್ತಿ ಮಾಡ್ಕೊಳ್ಳುವಂಥ ಸ್ಪ್ರೇಗಳು ಈಸಿಯಾಗಿ ಸಿಗುತ್ತೆ. ಟ್ಯಾಬ್ಲೆಟ್ ಥರ ಯಾವುದೇ ರೀತಿ ಇದರಲ್ಲಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಹಾಗೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಪಾರ್ಟ್ನರ್ಗೆ ಆಗಿರ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮತ್ತು ಇದನ್ನು ಕ್ಯಾರಿ ಮಾಡೋದು ಕೂಡ ಈಸಿ ಆಗಿರುತ್ತೆ, ಯಾಕೆಂದರೆ ಅದು ಬಾಟಲ್ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಕಂಪೇರ್ ಟು ಟ್ಯಾಬ್ಲೆಟ್ ನೀವು ಕಂಪೇರ್ ಮಾಡೋದಾದರೆ ಯಾವುದು ಬೆಟರ್ ಅಂತ ನೋಡೋದಾದರೆ, ಈಗ ನೀವು ಟ್ಯಾಬ್ಲೆಟ್ ತೊಗೊಂಡ್ರೆ ಈ ಥರದ್ದೆಲ್ಲದು ಸೈಡ್ ಎಫೆಕ್ಟ್ ಆಗುತ್ತೆ. ಮತ್ತು ವಿತೌಟ್ ಡಾಕ್ಟರ್ ಕನ್ಸಲ್ಟಿಂಗ್ ನೀವು ಅದನ್ನು ತಗೊಳ್ಳೋ ಹಾಗೂ ಇಲ್ಲ ವಯಾಗ್ರಾ ಟ್ಯಾಬ್ಲೆಟ್, ಯಾಕೆಂದರೆ ಅದು ಎಲ್ರಿಗೂ ಸೂಟ್ ಆಗಲ್ಲ. ಬಟ್ ಸ್ಪ್ರೇನ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು, ಮತ್ತು ಅದನ್ನು ಈಸಿಯಾಗಿ ನೀವು ಅದನ್ನು ವಾಶ್ ಮಾಡ್ಕೊಂಡ್ಲೂಬಹುದು. ಬಟ್ ಟ್ಯಾಬ್ಲೆಟ್ ಆ ಥರ ಆಗಲ್ಲ, ಒಂದ್ಸಲ ಒಳಗಡೆ ಹೋದ್ಮೇಲೆ ಅದ್ರದ್ದು ಸೈಡ್ ಎಫೆಕ್ಟ್ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾದ ಆಗಿರ್ಬೋದು, ಅದು ಹಾಗೆ ಆಗುತ್ತೆ. ಸೊ ನನ್ನ ಪ್ರಕಾರ ಏನಪ್ಪ ಅಂದರೆ ನೀವು ಬೆಟರ್ ಸ್ಪ್ರೇ ಯೂಸ್ ಮಾಡೋವಂಥದ್ದು. ವಿತೌಟ್ ಕನ್ಸಲ್ಟಿಂಗ್ ವಯಾಗ್ರಾ ಟ್ಯಾಬ್ಲೆಟ್ನ ಯಾರು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಮಾಡೋವಂಥದ್ದು. ಇವಾಗ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ಯಾವ್ದು ಬೆಟರು ಅಂತ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್